ಅವರ ಚಿತ್ರ ಸಿಕ್ಕಾಪಟ್ಟೆ ಯಶಸ್ವಿಯಾಗಿ ಓಡ್ತಾ ಇದೆ, ಭೀಮಾ ಚಿತ್ರ. ಅದರ ಓಡಾಟದಲ್ಲಿ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ. ಆದರೆ ಇನ್ನೊಂದು ಕನ್ನಡ ಚಿತ್ರಕ್ಕೆ ಬಂದು ನಿಲ್ಲುವಂಥ ಒಂದು ದೊಡ್ಡ ಗುಣ ಇದೆಯಲ್ಲ, ಮೊದಲನೇದಾಗಿ ಆ ದೊಡ್ಡ ಗುಣಕ್ಕೆ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಕುಮಾರ್ ಸರ್ಗೆ ಬರಲಿ ಚಪ್ಪಾಳೆ ಪ್ಲೀಸ್. ಸರ್, ನಿಮಗಾಗಿ ನಾವು ಕಾಯ್ತಾ ಇದ್ದೀವಿ. ಅಭಿಮಾನಿಗಳಿಗೋಸ್ಕರ ವೇದಿಕೆ ಮೇಲೆ ಬರ್ತಿದ್ದಾರೆ ಭೀಮಾ ವಿಜಯ್ ಕುಮಾರ್ ಸರ್. ನಿಜವಾಗ್ಲೂ ಕರೆಕ್ಟು, ಸಖತ್ತಾಗಿದೆ ಸರ್ ಈ ಔಟ್ಫಿಟ್ ನಿಮ್ಮದು. ಫಸ್ಟ್ ಆಫ್ ಆಲ್ ಅಫಿಷಿಯಲ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಸಕ್ಸಸ್ ಆಫ್ ಭೀಮಾ. ನಿಜವಾಗ್ಲೂ ಸರ್, ಎಷ್ಟು ಓಡಾಡ್ತಾ ಇದ್ದೀರಾ ಸಕ್ಸಸ್ ಮೀಟು ಅದು ಇದು ಅಂತ, ಬಟ್ ಅದರಲ್ಲೂ ಕೂಡ ನಮ್ಮ ಪೌಡರ್ ಚಿತ್ರಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಿದೆ? ಥ್ಯಾಂಕ್ ಯು. ನಮ್ಮ ಫಂಕ್ಷನಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಂಡ್ವಿ. ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಕಾಯ್ತಾ ಇದ್ರು ಅನುಶ್ರೀ ಅವ್ರನ್ನೇ ಕರೆಸ್ಬೇಕು ಅಂತ. ಅವತ್ತು ನಿಮ್ಮ ಶೂಟಿಂಗ್ ಇತ್ತು, ನಮ್ಮ ಡೇಟ್ ಚೆಕ್ ಮಾಡಿದ್ವಿ ವರುಣ್ ಕಡೆಯಿಂದ. ಸೊ ವಿ ಮಿಸ್ ಯು ದೇರ್ ತುಂಬಾ. ಇವೆಲ್ಲ ನಮಗೆ ತುಂಬ ಲಕ್ಕಿ. ಥ್ಯಾಂಕ್ ಯು. ನಮ್ಮ ನೆನೆಸ್ಕೊಂಡ್ರಲ್ಲ ಸರ್, ಇಟ್ಸ್ ಅ ಬ್ಲೆಸ್ಸಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಾನು ತುಂಬ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ, ಮಾತಾಡೋದೇ ನಾನು ರಘುವಣ್ಣ, ನಾನು ರವಿ ಏನನ್ನ ಮಾತಾಡ್ತೀವಿ. ಎಲ್ಲದಕ್ಕಿಂತ ಮೊದಲಾಗಿ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಕಳೆ ತಂದುಕೊಟ್ಟಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನಮಸ್ಕರಿಸ್ತಾ, ಈ ಕಳಂಕನ ತೊಳೆದಾಕಿದ್ರಿ, ಸಿನಿಮಾ ಚೆನ್ನಾಗಿದ್ರೆ ಓಡುತ್ತೆ ಅನ್ನೋ ಒಂದು ಧೈರ್ಯನ ಕೊಟ್ಟಿದ್ದು ನೀವು. ಸೊ ನಿಮ್ಮೆಲ್ಲರ ಧೈರ್ಯ ನಮ್ಗೆ ಇನ್ನೊಂದಷ್ಟು ಸ್ಕ್ರಿಪ್ಟ್ ಮಾಡೋದಕ್ಕೆ ಮನಸ್ಸು ಕೊಟ್ಟಿದೆ. ಇದ್ರ ಜೊತೆಯಲ್ಲಿ ನೀವೆಲ್ಲ ಕೊಟ್ಟಿರೋಂಥ ನೀವೆಲ್ಲ ಇಟ್ಟಿರೋಂಥ ವಿಶ್ವಾಸ ನಮ್ಮ ಮೇಲೆ, ನಮ್ಮ ಕನ್ನಡದ ಸಿನಿಮಾ ಮೇಲೆ, ಕನ್ನಡದ ಕಲಾವಿದರ ಮೇಲೆ, ಅದನ್ನು ನಾವು ಯಾರು ಯಾವತ್ತೂ ತೊಳೆದಾಕಕ್ಕೆ ಇಷ್ಟಪಡಲ್ಲ. ನಿಮ್ಮನ್ನು ಮತ್ತೆ ಮತ್ತೆ ಮನರಂಜಿಸ್ತೀವಿ. ನಿಜವಾಗ್ಲೂ ನನ್ನ ಭಾಗದ ಎಲ್ಲ ಅನ್ನದಾತರುಗಳು ಇವತ್ತು ನೀವಾದ್ರಿ. ತುಂಬ ದೊಡ್ಡ ಮಟ್ಟಕ್ಕೆ ನನ್ನ ಕರ್ಕೊಂಡೋಗಿ ಕುಣಿಸಿದ್ದೀರಾ. ನಾನು ಯಾವತ್ತೂ ನನ್ನ ತಾಯಿಯಷ್ಟು ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ. ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಮೇಲೆ. ಪೌಡರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ನಾನು ಯಾವಾಗಲೂ ಜಾಲಿಯಾಗಿ ಮಾತಾಡೋಕ್ಕೆ ಇಷ್ಟ ಆದರೆ ಸೀರಿಯಸ್ ಆಗಿ ಖುಷಿ ವಿಷಯ ಏನು ಅಂದರೆ, ಈ ಸಿನಿಮಾ ಗೆಲ್ಲುತ್ತೆ ಯಾಕೆ ಅಂತ ಯಾರು ಹೇಳ್ತೀರಾ ನೋಡೋಣ. ಯಾರನ್ನ ಆರ್ಟಿಸ್ಟ್ ಹೇಳ್ತೀರಾ? ಧನ್ಯ ಅವರು, ದಿಗಂತ್ ಅವರು, ನಮ್ಮ ಶರ್ಮಿಳಾ ಮಾಂಡ್ರೆ ಅವರು, ಯಾರನ್ನ ಹೇಳೋಕ್ಕಾಗತ್ತಾ? ಈ ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ಮ್ಯೂಸಿಕ್ ಡೈರೆಕ್ಟ್ ಹೇಳೋಕ್ಕಾಗತ್ತಾ? ರವಿ ಹೇಳೋಕ್ಕಾಗತ್ತಾ? ರವಿ ಅಣ್ಣನ ನಾನು ಕೇಳಲ್ಲ. ಅಣ್ಣನ ಯಾರಾದ್ರೂ ಹೇಳ್ತೀರಾ ಯಾಕೆ ಹಿಟ್ ಆಗತ್ತೆ ಅಂತ? ಸರ್, ಇವ್ರು ನಿಮ್ಮ ಬರ್ತ್ಡೇನಾ ಅಂತ ಕೇಳ್ತಾ ಇದ್ದಾರೆ. ಅವತ್ತು 23rd August. ಇಲ್ಲಪ್ಪ, ದಟ್ ಈಸ್ January 20th. ಸಾರಿ ಸರ್. ಹೇಳಿ ಶರ್ಮಿಳಾ ಅವರು ಕೊಡಿ, ಹೇಳಿ ಯಾಕೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ಸಿನಿಮಾ ಹಿಟ್ ಆಗಿದೆ ಯಾಕಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ. KRG ಸಿನಿಮಾ ಅಂದ್ರೆ ಯಾವತ್ತೂ ಹಿಟ್ ಇದ್ದೇ ಇರುತ್ತೆ. ಅಂಡ್ ಆಫ್ ಕೋರ್ಸ್ ನೀವು ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಅ ಹಿಟ್. ಓಕೆ, ದಿನ ಚಕ್ಕ 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 ಅಂತ ಹೇಳೋಣ. ನೋಡು, ಒಂದೇ ವರ್ಡ್ ಹೇಳ್ಬೇಕು. ಸಿನಿಮಾ ಯಾಕೆ ಹಿಟ್ ಆಗುತ್ತೆ? ಇಲ್ಲ, ನನಗೇನು ದೇವರೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಅದಕ್ಕೆ ನೀನು ಸರ್ 2+3 5 ಲಕ್ಕಿ ನಂಬರ್ ಸರ್, ನ್ಯೂಮರಾಲಜಿ ಪ್ರಕಾರ. ರವಿ ನೀನು ಪೌಡರ್ ಅಂತ ಹೆಸರಿದೆ. ಪೌಡರ್ನ ಹೆಸರೆಲ್ಲ ಸೂಪರ್ ಹಿಟ್ ಆಗಿದೆ. ಇಲ್ಲ, ನಾನು ಹೇಳ್ತೀನಿ, ದುರಹಂಕಾರ ಮಾತಲ್ಲ ಅಥವಾ ಅಹಂಕಾರ ಅಲ್ಲ. ಚಿಕ್ಕಣ್ಣ ನನ್ನ ಸಂಬಂಧಿಕ, ನನ್ನಷ್ಟೇ ಹಾರ್ಡ್ ವರ್ಕರ್ ಅವರು, ಡೈರೆಕ್ಟರ್, ನನ್ನ ರಿಲೇಟಿವ್ ಚಿಕ್ಕಣ್ಣ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವೆಲ್ಲ ಅಹಂಕಾರ ಕೊಡಲ್ಲ, ಹಾರ್ಡ್ ವರ್ಕ್ ಮಾಡ್ತೀವಿ. ಸೊ ಹಾಗಾಗಿ ಚಿಕ್ಕಣ್ಣನ ಎಲ್ಲ ಸಿನಿಮಾಗಳು ಹಿಟ್ಟಾಗಿದೆ. ಈ ಸಿನಿಮಾ ಕೂಡ ಹಿಟ್ಟಾಗುತ್ತೆ.